ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಅರಳುಕುಪ್ಪೆಯಲ್ಲಿ ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಭತ್ತದ ನಾಟಿ ಮಾಡಿದ್ರು. ರೈತ ಲಕ್ಷ್ಮಣ ಅನ್ನೋರ ಜಮೀನಿನಲ್ಲಿ ಭತ್ತ ನಾಟಿ ಮಾಡಿದಂತ ಎಚ್ಡಿಕೆಗೆ ರೈತರು ಸಾಥ್ ಕೊಟ್ರು. ಇದಕ್ಕೂ ಮುನ್ನ ಕುಮಾರಸ್ವಾಮಿ ಅವರಿಗೆ ಭತ್ತದ ತೆನೆ ಹಾಕಿ ಅದ್ಧೂರಿ ಸ್ವಾಗತವನ್ನ ಕೋರಲಾಯಿತು. ಎಚ್ಡಿಕೆಯನ್ನ ಹುಚ್ಚಾಸ್ಪತ್ರೆಗೆ ಸೇರಿಸಿ ಅನ್ನುವಂತ ಡಿಕೆ ಶಿವಕುಮಾರ್ ಹೇಳಿಕೆಗೆ ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರು ಮೆಂಟಲ್ ಆಸ್ಪತ್ರೆಗೆ ಹೋಗ್ತಾರೆ ನೋಡೋಣ ಬನ್ನಿ, ನಾವು ಮೆಂಟಲ್ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತೆಗೆದುಕೊಳ್ಬಹುದು, ಅವ್ರು ಹೋಗೋ ಜಾಗದಲ್ಲಿ ಯಾವ ಚಿಕಿತ್ಸೆ ತೆಗೆದುಕೊಳ್ತಾರೆ ಅಂತ ಕುಟುಕಿದ್ದಾರೆ. ಕುರ್ಚಿ ಅಲ್ಲಾಡಲ್ಲ, ಕುರ್ಚಿ ಮೇಲೆ ಇರೋರು ಅಲ್ಲಾಡ್ತಾರೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ರು. ಅಧಿಕಾರದ ಕುರ್ಚಿ ಯಾರಿಗೂ ಪರ್ಮನೆಂಟ್ ಅಲ್ಲ ಅಂತ ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ತುಂಗಭದ್ರಾ ಜಲಾಶಯದಲ್ಲಿ ದೊಡ್ಡ ಅನಾಹುತ ಆಗಿದೆ, ಇದು ರೈತರ ಬದುಕಿನ ಆಶಾಭಾವನೆಗೆ ಧಕ್ಕೆ ತಂದಿದೆ ಅಂತ ಸಚಿವ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಸ್ಟಾಪ್ ಗೇಟ್ ಅಳವಡಿಸದೇ ಇದ್ದದ್ದಕ್ಕೆ ನೀರು ನಿಲ್ಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ರೈತರ ವಿಚಾರದಲ್ಲಿ ಚೆಲ್ಲಾಟ ಆಡದಂತ ರೀತಿಯಾಗಿ ಆಗಿದೆ. ಕೆಆರ್ಎಸ್ ವಿಚಾರದಲ್ಲೂ ಎಚ್ಚೆತ್ತುಕೊಳ್ಳೋದು ಒಳ್ಳೆಯದು ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಬಿಜೆಪಿ ಅವಧಿಯ ಹಗರಣಗಳ ಬಗ್ಗೆ ತನಿಖೆಯನ್ನ ಮಾಡಿ ಮುಗಿಸ್ತೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಇಲಾಖೆ ಸ್ಪಷ್ಟಪಡಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಸಚಿವ ಹೇಳಿದ್ದಾರೆ. ರಾಜ್ಯದ ಜನರಿಗೆ ಬಿಜೆಪಿ ನಡೆಸಿರುವ ಹಗರಣಗಳ ಬಗ್ಗೆ ತಿಳಿಸ್ತೀವಿ, ಮಧ್ಯಂತರ ವರದಿಯ ಆಧಾರದಲ್ಲಿ ಮುಂದಿನ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಬಿಜೆಪಿ ಪಾದಯಾತ್ರೆಯಲ್ಲಿ ಸುಳ್ಳು ಪ್ರಚಾರ ಮಾಡಿದ್ರು ಅಂತ ಸಚಿವ ಎಂಬಿ ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಬಿಜೆಪಿಯ ಸುಳ್ಳು ಪ್ರಚಾರಕ್ಕೆ ನಾವು ಜನಾಂದೋಲನ ಮೂಲಕ ತಕ್ಕ ಉತ್ತರವನ್ನ ನೀಡಿದ್ದೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಪಾದಯಾತ್ರೆ ಮುಗಿದ ಬೆನ್ನಲ್ಲೇ ಬಂಡಾಯ ನಾಯಕರು ಸಭೆ ನಡೆಸಿದ್ದಾರೆ. ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ, ಯತ್ನಾಳ್ ನೇತೃತ್ವದಲ್ಲಿ ಬೆಳಗಾವಿ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ ಮಹತ್ವದ ಸಭೆಯನ್ನು ನಡೆಸಲಾಗಿದ್ದು, ರೆಬೆಲ್ ತಂಡಕ್ಕೆ ಮತ್ತಷ್ಟು ಸದಸ್ಯರು ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಕಳೆದ 2 ದಿನ ನಡೆದಂತ ರಾಜಕೀಯ ಸಮಾವೇಶ ಮೈಸೂರಿನ ಅಂದವನ್ನ ಕೆಡಿಸಿಬಿಟ್ಟಿದೆ. ಮೈತ್ರಿ ಪಾದಯಾತ್ರೆ ಸಮಾರೋಪ ಮತ್ತು ಕಾಂಗ್ರೆಸ್ನ ಜನಾಂದೋಲನದಿಂದಾಗಿ ಮಹಾರಾಜ ಕಾಲೇಜು ಮೈದಾನ ಕಸದ ತೊಟ್ಟಿಯಾಗಿದ್ದು, ಹರಿದ ಫ್ಲೆಕ್ಸ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ರೆ ಎಲ್ಲೆಂದರಲ್ಲಿ ಊಟದ ಬಾಕ್ಸ್ಗಳು ಬಿದ್ದಿವೆ. ಹೊಸ ಡ್ಯಾಂ ಕಟ್ಟಬೇಕು ಅಂತ ಡಿಪಿಆರ್ ಮಾಡಿದ್ವಿ ಅಂತ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಇದಕ್ಕಾಗಿ ಡ್ಯಾಂ ಕಮಿಟಿ ಕೂಡ ಇದೆ. ಆ ಕಮಿಟಿ ಬಂದು ಸಲಹೆಯನ್ನ ಕೊಟ್ಟಿದೆ. ಸಲಹೆ ಏನು ಅಂತ ಗೊತ್ತಿಲ್ಲ, ಅದನ್ನ ಈ ಸರ್ಕಾರ ಹೇಗೆ ತೆಗೆದುಕೊಂಡಿದೆ ಗೊತ್ತಿಲ್ಲ. ಸೇಫ್ಟಿ ಕಮಿಟಿ ರೆಕಮೆಂಡ್ ಮಾಡಿದ ಸಂಪೂರ್ಣ ಹಣ ಬಿಡುಗಡೆಗೆ ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಆಗ್ರಹಿಸಿದ್ದಾರೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿ ಇರುವಂತಹ ತುಂಗಭದ್ರಾ ಡ್ಯಾಂನ 19ನೇ ಕ್ರಸ್ಟ್ ಗೇಟ್ ಚೈನ್ ಕಟ್ ಆಗಿದ್ದು, ಡ್ಯಾಂನಿಂದ ಅಪಾರ ನೀರು ಹೊರಕ್ಕೆ ಹೋಗ್ತಾ ಇದೆ. ಗೇಟ್ ಕಟ್ ಆಗಿ ಒಂದೇ ಗೇಟ್ನಿಂದ 35,000 ಕ್ಯೂಸೆಕ್ ಅಷ್ಟು ನೀರು ಹರಿದು ಹೋಗ್ತಾ ಇದ್ದು, ಉಳಿದ 27 ಗೇಟ್ಗಳಿಂದ 1 ಲಕ್ಷ ಕ್ಯೂಸೆಕ್ ಅಷ್ಟು ನೀರನ್ನ ರಿಲೀಸ್ ಮಾಡಲಾಗಿದೆ. ತುಂಗಭದ್ರಾ ಡ್ಯಾಂನ ಕ್ರಸ್ಟ್ ಗೇಟ್ ಡ್ಯಾಮೇಜ್ ವಿಚಾರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡೋದಕ್ಕೆ ಸಿಎಂ ಸೂಚಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಸೂಚಿಸಿರುವ ಸಿಎಂ ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಇಂಜಿನಿಯರ್ಗಳು, ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಟಿಬಿ ಡ್ಯಾಂ ಸುತ್ತಮುತ್ತ ಕಟ್ಟೆಚ್ಚರ ವಹಿಸೋದಕ್ಕೆ ಸೂಚಿಸಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕ್ರಸ್ಟ್ ಚೈನ್ ಕಡಿತಗೊಂಡಿದ್ದು, ಈ ರೀತಿ ಅವಘಡ ಆಗಿದೆ. ಅಧಿಕಾರಿಗಳ ಜೊತೆ ಮಾಹಿತಿಯನ್ನ ಪಡೆದುಕೊಂಡು ದುರಸ್ತಿಗೆ ಸೂಚಿಸಲಾಗಿದೆ. ರೈತರ ಹಿತದೃಷ್ಟಿಯಿಂದ ಡ್ಯಾಂ ಉಳಿಸಿಕೊಳ್ಳುವ ಕಾರ್ಯ ಆಗಬೇಕಾಗಿದೆ ಅಂತ ಹೇಳಿದ್ದಾರೆ. ಟಿಬಿ ಡ್ಯಾಂ ಗೇಟ್ ಕೊಚ್ಚಿ ಹೋದ ಘಟನೆ ನಡೆದರೂ ಜವಾಬ್ದಾರಿ ಇರುವಂತಹ ಸರ್ಕಾರ ಅದರ ದುರಸ್ತಿಗೆ ಮುಂದಾಗಿಲ್ಲ ಅಂತ ಮಾಜಿ ಸಚಿವ ಹಾಲಪ್ಪ ಆಚಾರ್ ಕಿಡಿಕಾರಿದ್ದಾರೆ. 4 ಜಿಲ್ಲೆಗಳ ರೈತರು ಇದೇ ಜಲಾಶಯದ ನೀರನ್ನ ನೆಚ್ಚಿಕೊಂಡಿದ್ದಾರೆ. ರೈತರ ತಲೆ ಮೇಲೆ ಸರ್ಕಾರ ಬಂಡೆ ಹಾಕಿದಂತಾಗಿದೆ. ಯಾವುದೇ ಯೋಜನೆ ಇರಲಿ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ತುಂಗಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಡ್ಯಾಮೇಜ್ ಹಿನ್ನೆಲೆ ಜಲಾಶಯಕ್ಕೆ ಸಿಎಂ ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ. ಇದೇ ತಿಂಗಳ 13ನೇ ತಾರೀಕಿನಂದು ಬಾಗಿನ ಅರ್ಪಣೆ ಕಾರ್ಯಕ್ರಮ ನಿಗದಿಯಾಗಿತ್ತು. ಇದೀಗ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ. ಗದಗ ಜಿಲ್ಲೆಯಲ್ಲಿ ಡೆಂಗಿ ಜ್ವರಕ್ಕೆ ಬಾಲಕ ಬಲಿಯಾಗಿದ್ದಾನೆ. ಕ್ರಿಕೆಟಿಗನಾಗಿದ್ದಂತ 14 ವರ್ಷದ ಬಾಲಕ ಚಂದ್ರು ಕಳೆದ 1 ವಾರದಿಂದ ತೀವ್ರ ಜ್ವರದಿಂದ ಬಳಲ್ತಾ ಇದ್ರು. ಹೀಗಾಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇತ್ತು. ಇವತ್ತು ಚಿಕಿತ್ಸೆ ಫಲಿಸದೆ ಚಂದ್ರು ಸಾವನ್ನಪ್ಪಿದ್ದಾನೆ. ಕೋಲಾರದ ಜಿಲ್ಲಾಸ್ಪತ್ರೆಯಲ್ಲಿ ಮೊಬೈಲ್ ಕಳ್ಳತನ ಮಾಡಲಾಗಿದ್ದು, ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಳೆದ 1 ವಾರದಲ್ಲಿ 6 ಮೊಬೈಲ್ಗಳ ಕಳ್ಳತನ ಆಗಿದ್ದು, ತಕ್ಷಣವೇ ಕಳ್ಳನನ್ನ ಹಿಡಿಯುವಂತೆ ರೋಗಿಗಳು ಆಗ್ರಹಿಸ್ತಾ ಇದ್ದಾರೆ. ಬೆಂಗಳೂರಿನ ಬಿಇಎಲ್ ರಸ್ತೆಯಲ್ಲಿರುವಂತಹ ಥರ್ಡ್ ವೇವ್ ಕೆಫೆಯ ವಾಶ್ರೂಮ್ನಲ್ಲಿ ಮೊಬೈಲ್ ಇಟ್ಟಿದ್ದಂಥ ಸಿಬ್ಬಂದಿ ಅರೆಸ್ಟ್ ಆಗಿದ್ದಾನೆ. ವಾಶ್ರೂಮ್ನ ಡಸ್ಟ್ಬಿನ್ನಲ್ಲಿ ಒಂದು ಹೋಲನ್ನ ಮಾಡಿ ಮೊಬೈಲ್ ಅನ್ನ ಇಟ್ಟಿದ್ದಂಥ ಶಿವಮೊಗ್ಗದ ಮನೋಜ್ ಎಂಬಾತನನ್ನ ಬಂಧಿಸಲಾಗಿದೆ. ಸದಾಶಿವನಗರ ಪೊಲೀಸರಿಂದ ಹೆಚ್ಚಿನ ವಿಚಾರಣೆ ಮುಂದುವರೆದಿದೆ. ಬಾಗಲಕೋಟೆ ಮೂಲದ ಯೋಧ ರಾಜಸ್ಥಾನದಲ್ಲಿ ಅನಾರೋಗ್ಯದ ಹಿನ್ನೆಲೆಯಿಂದಾಗಿ ಮೃತಪಟ್ಟಿದ್ದಾರೆ. ಹುನಗುಂದ ತಾಲೂಕಿನ ಬಸವನಾಳ ಗ್ರಾಮದ ಮಂಜುನಾಥ್ ಬೈಲಕೂರ್ 27ನೇ ಎಡಿ ಮಿಷನ್ ರೆಜಿಮೆಂಟ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಆದರೆ ನಿನ್ನೆ ಆರೋಗ್ಯದಲ್ಲಿ ಏರುಪೇರಾಗಿದ್ದು, ಇವತ್ತು ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ. ಪ್ರಿಯಕರನ ಜೊತೆ ಇರುವಾಗಲೇ ಪತ್ನಿ ಸಿಕ್ಕಿಬಿದ್ದಿದ್ದು, ಪ್ರಿಯಕರ ಮತ್ತು ಪತಿಯ ಕತ್ತು ಹಿಸುಕಿ ಕೊಂದು ಹಾಕಿಬಿಟ್ಟಿದ್ದಾರೆ.
ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಂಥ ಪತಿ ಮಹೇಶ್ನನ್ನ ಪತ್ನಿ ತೇಜಸ್ವಿನಿ ಹಾಗೆ ಪ್ರಿಯಕರ ಗಜೇಂದ್ರ ಸೇರಿ ಹತ್ಯೆ ಮಾಡಿದ್ದು ಇಬ್ಬರನ್ನು ವೈಟ್ಫೀಲ್ಡ್ ಪೊಲೀಸರು ಬಂಧಿಸಿದ್ದಾರೆ. ಹರಿಯಾಣದಲ್ಲಿ ಸುರಿತಾ ಇರುವ ಮಳೆ ಜನರನ್ನ ಕಂಗಾಲಾಗಿಸಿದೆ. ಇಲ್ಲಿನ ಅಂಬಾಲಾದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಇಡೀ ನಗರ ಜಲಾವೃತಗೊಂಡಿದೆ. ಮುಳುಗಿರುವ ರಸ್ತೆಯಲ್ಲಿ ಸವಾರರು ಸರ್ಕಸ್ ನಡೆಸಿದ್ದು ದೈನಂದಿನ ವ್ಯವಹಾರ ಬಂದ್ ಆಗಿದೆ. ಅತ್ತ ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಡ್ರಂಗಲಿ ನಾಲಾದಲ್ಲಿ ಹಠಾತ್ ಪ್ರವಾಹದಿಂದಾಗಿ ಬ್ರಿಡ್ಜ್ ಡ್ಯಾಮೇಜ್ಗೊಂಡಿದೆ. ಸದ್ಯ ಬುದ್ಧ ಅಮರನಾಥ ಮಂಡಿ ಪ್ರದೇಶ ಮತ್ತು NH 144 ಪೂಂಚ್ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಾಗಿನ ಹೆದ್ದಾರಿ ಈ ಸೇತುವೆ ಕಡಿತದಿಂದಾಗಿ ಆ ಹೆದ್ದಾರಿ ಸೇವೆಯನ್ನು ರದ್ದುಗೊಳಿಸಲಾಗಿದ್ದು ಬದಲಿ ಮಾರ್ಗವನ್ನು ಸೂಚಿಸಲಾಗಿದೆ. ಹಾಕಿಯಲ್ಲಿ ಕಂಚು ಗೆದ್ದು ಬಂದ ತಂಡಕ್ಕೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಪಂಜಾಬ್ನ ಅಮೃತಸರ್ಗೆ ಬಂದಿಳಿದ ರಾಜ್ಯದ ಆಟಗಾರರನ್ನ ಪಂಜಾಬ್ ಸಚಿವ ಕುಲ್ದೀಪ್ ಸಿಂಗ್ ಧಲಿವಾಲ್, ಕಾಂಗ್ರೆಸ್ ಸಂಸದ ಗುರುಜೀತ್ ಸಿಂಗ್ ಮತ್ತು ಕುಟುಂಬದವರು ಆಟಗಾರರನ್ನ ಬರಮಾಡಿಕೊಂಡರು. ಸ್ಟಾರ್ ಜೋಡಿ ತರುಣ್ ಮತ್ತು ಸೋನಾಲ್ಗೆ ಇವತ್ತು ಮದುವೆ ಸಂಭ್ರಮ. ಬೆಂಗಳೂರಿನ ಕೆಂಗೇರಿ ಬಳಿ ಇರುವಂತಹ ಪೂರ್ಣಿಮಾ ಪ್ಯಾಲೇಸ್ನಲ್ಲಿ ಇವತ್ತು ಬೆಳಗ್ಗೆ 10:50ಕ್ಕೆ ಮಾಂಗಲ್ಯ ಧಾರಣೆ ಮುಹೂರ್ತ ನೆರವೇರಿದೆ. ಚಿತ್ರರಂಗ ಮತ್ತು ರಾಜಕೀಯ ಗಣ್ಯರು ಈ ಸ್ಟಾರ್ ಜೋಡಿಗೆ ಆಶೀರ್ವಾದ ಮಾಡ್ತಿದ್ದಾರೆ.